ಗಂಡ ಹೆಂಡತಿ ಜಗಳದಲ್ಲಿ ಪಿಎಸ್ಐ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಸತ್ಯ ಬೆಳಕಿಗೆ ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನಲ್ಲಿ ಪಿಎಸ್ಐ ಆಗಿ ಸೇವೆ ಸಲ್ಲಿಸಿದ್ದ ನಿತ್ಯಾನಂದ ಗೌಡ ಎಂಬಾತರು ಪ್ರಶ್ನೆ ಪತ್ರಿಕೆಯನ್ನ ಪಡೆದುಕೊಂಡು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಎಂಬ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ನಿತ್ಯಾನಂದ ಗೌಡ ಮತ್ತು ಪ್ರಶ್ನೆ ಪತ್ರಿಕೆ ಮುದ್ರಿಸಿದ ಪ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಯೊಬ್ಬರ ನಡುವಿನ ಆಡಿಯೋ ಸಂಭಾಷಣೆ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ಮಹಿಳೆ ಭೀತಿಯಿಂದ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ಪೊಲೀಸ್ ತನಿಖೆ ಮಾಡಿ ಸ್ಥಳ ಮಹಾಜರ್ ಆದರೆ ಮರ್ಯಾದೆ ಹೋಗುತ್ತೆ ಅಂತ ಪಿಎಸ್ಐಗೆ ಹೇಳಿ ನಿಮ್ಮ ಕಾಲಿಗೆ ಬೀಳ್ತೇನೆ ಅಂತ ಗೋಗೆರೆದಿದ್ದಾರೆ. ಇದಕ್ಕೆ ಪಿಎಸ್ಐ ನಿತ್ಯಾನಂದ ಗೌಡ ಆ ಮಹಿಳೆಗೆ ಧೈರ್ಯ ತುಂಬಿ ನಿನಗೇನು ಆಗಲ್ಲ, ಯಾವ ಬದ್ನೆಕಾಯಿನೂ ಆಗಲ್ಲ, ಸುಮ್ನಿರು ಅಂತ ಹೇಳಿದ್ದಾರೆ. ಕ್ವಶನ್ ಪೇಪರ್ ನಾನ್ ಜೈಲಿಗೆ ಹೋದ್ರಿ ಏನ್ರಿ ಸೇಮ್ ಆಗತ್ತೀರಿ ನಂಗೆ ಸ್ಥಳ ಅಲ್ಲ ನಾನ್ ಕೇಳೋದು ಅಲ್ಲ ನಮ್ಮ ಬ್ಯಾಚಿನ ಟೈಮ್ ಅಲ್ಲಿ ನಮ್ದು 2 ಬ್ಯಾಚ್ ನಂತರನು ಕ್ವಶನ್ ಪೇಪರ್ ವಿಷಯವೇ ಇಲ್ಲ ಅಲ್ಲಿ, ಆಯ್ತಾ? ಮತ್ತೆ ಯಾರು ನಂಬೋದಿಲ್ಲ, ಅಸಂಪ್ಷನ್ ಮಾಡ್ತಾರೆ. ಏನ್ ಗೊತ್ತಾ ಹೇಳ್ತೀನಿ ಕೇಳಿ. ಅಲ್ಲ ಎನ್ಕ್ವೈರಿ ತಗೊಂಡು ಇಷ್ಟೇ ಅವಳು ನಮ್ಮ ಹೆಂಗೆ ಅಸಂಪ್ಷನ್ ಮಾಡ್ತಾರೆ ಅಂದ್ರೆ, ಈಗ ಅವಳಿಗೆ ಪ್ರಶ್ನೆ ಬೀಳ್ತದೆ. ಯಾಕಂದ್ರೆ ಆಯ್ತು 10 ವರ್ಷ ಜೀವನ ಮಾಡಿದಾಗ ನಿಂಗೆ ಇದಿರ್ಲಿಲ್ವಾ, ಈಗ ನಿಮ್ಮ ವೈಯಕ್ತಿಕ ವಿಷಯ ಬಂದಾಗ ಅದು ಹೇಳ್ತಿದ್ದೆ, ಯಾರು ನಂಬ್ತಾರ್ರಿ? ಆಮೇಲೆ ನಾನು ಮೊದ್ಲು ಅಲ್ಲಿ ಕೆಲಸ ಮಾಡ್ತಿದ್ದವನ್, ಹೌದಾ? ಅದನ್ನೇ ಇಟ್ಕೊಂಡು ಹೇಳ್ತಿದ್ದಾಳೆ ಅಂತ ಅನ್ಕೋತಾರೆ ಒಂದು. ಆಮೇಲೆ ಏನಿದೆ ಎವಿಡೆನ್ಸ್? ನೀವು ಬೇರೆ ಎಕ್ಸಾಮ್ ಎಲ್ಲ ಪಾಸ್ ಮಾಡಿದೀರಾ? ನಂದು ಇದು 3ನೇದಲ್ಲ ಪಾಯಿಂಟ್ ಇದು. ಆವಾಗ ಹೇಳ್ಬೋದು ನಾನು ಬೇರೆ ಎಕ್ಸಾಮ್ ಎಲ್ಲ ಪಾಸ್ ಮಾಡಿದ್ದೀನಿ. ಅಲ್ಲ ನನಗೆ ಅಪಾಯಿಂಟ್ ಆಗುವಾಗ ನನ್ನ ಕೈಲಿ 5,000 ದುಡ್ಡಿಲ್ಲ ಮಾರ್ರೆ, ನಾನೆಲ್ಲಿ ಇದು ಮಾಡಕತ್ತೆ. ಮಹಿಳೆಗೆ ತನಿಖೆಯಲ್ಲಿ ಹೇಗೆ ಹೇಳಿಕೆ ನೀಡಬೇಕು ಅಂತ ಪಿಎಸ್ಐ ನಿತ್ಯಾನಂದ ಗೌಡ ಹೇಳಿಕೊಟ್ಟಿದ್ದು, ನಾನು ಅದೇ ಪ್ರೆಸ್ನಲ್ಲಿ ಕೆಲಸ ಮಾಡಿದ್ದು ನಿಜ, ಆದರೆ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗಿದ್ದು ನನಗೆ ಗೊತ್ತೇ ಇಲ್ಲ. ಪ್ರಿಂಟಿಂಗ್ ಪ್ರೆಸ್ನವರು ನಾವು ಬಾಯಿ ಬಿಡೋದಿಲ್ಲ, ಬಾಯಿ ಬಿಟ್ರೆ ಮತ್ತೆ ಅಲ್ಲಿಗೆ ಪ್ರಿಂಟಿಂಗ್ಗೆ ಯಾರ್ರೀ ಕೊಡ್ತಾರೆ ಅಂತ ಅವರು ಹೇಳಬೇಕು ಅಂತ ಸೂಚಿಸುತ್ತಾರೆ. ಅಲ್ಲದೆ ಪ್ರಿಂಟಿಂಗ್ ಪ್ರೆಸ್ನವರು ಮನಸ್ಸು ಮಾಡಿದ್ರೆ ನೀವು ಅಲ್ಲಿ ಕೆಲಸವನ್ನೇ ಮಾಡಿಲ್ಲ ಅಂತ ಹೇಳ್ತಾರೆ ಎಂಬ ಆಡಿಯೋ ಬೆಳಕಿಗೆ ಬಂದಿದೆ. ಇವಾಗ ಅವಳು ಕೆಲಸ ಹೇಳ್ತಾಳಲ್ಲ ನಿಮ್ದು, ಏನ್ ಹೋಗ್ಬೇಕಲ್ಲ? ಅಲ್ಲ ಈಗ ಕೇಳೋದು ಒಂದೇ ಅಲ್ಲ, ಯಾರು ಕೊಟ್ರು ಅಂತ ಕೇಳ್ತಾರೆ, ನಿಮಗ್ ಕೇಳ್ತಾರೆ, ನೀವು ಕೊಟ್ಟಿದ್ದು ಹೌದು ಅಂತ ಒಪ್ಕೋತೀರ ನೀವು? ಅಲ್ಲ ಆದ್ರೂ ಕೂಡ ನಮ್ಗೆಲ್ಲ ಎನ್ಕ್ವೈರಿ ಮಾಡಿದ್ರಿ. ಏನ್ ಎನ್ಕ್ವೈರಿ ಮಾಡ್ತಾರೆ? ನೀವ್ ಯಾವ ಸೆಕ್ಷನ್ ಅಲ್ಲಿ ಇದ್ರಿ, ಏನ್ ಮಾಡಿದ್ರಿ, ನಿಮ್ಗೆ ಹೆಂಗ್ ಬಂತು? ನಂಗೆ ನಾನ್ ಕೆಲ್ಸ ಅಲ್ಲ, ನೀವ್ ಇಷ್ಟೇ ಹೇಳಿ. ನಾನು ಕೂಡ ಅಲ್ಲಿ ಪ್ರೆಸ್ನಾಗ ಕೆಲಸ ಮಾಡ್ತಿದ್ದವನೇ ಮೊದಲು, ಹೌದಾ? ನೀವು ಅಲ್ಲಿ ಕೆಲಸ ಮಾಡಿದ್ರಿ, ಬಟ್ ಅಲ್ಲಿ ಪ್ರಿಂಟ್ ಆಗುತ್ತೆ ಅಂತ ಹೇಳಿದ್ರೆ ನನಗೆ ಸಂಬಂಧ, ನಂಗೆ ಗೊತ್ತಿಲ್ಲ, ಅಷ್ಟೇ, ಮುಗಿತಲ್ಲ. ಯಾರು ಒಪ್ಪಲ್ಲ ರೀ? 10 ವರ್ಷ ಸಂಸಾರ ಮಾಡಿಬಿಟ್ಟು ಈಗ ಅವಳಿಗೆ ಫ್ಯಾಮಿಲಿ ಮ್ಯಾಟರ್ ಬಂದಾಗ ಅದನ್ನ ಯಾರು ತಗೊಳ್ತಾರೆ, ತಲೆ ಹಾಕೋತಾರೆ? ಯಾರದ್ದು ಎನ್ಕ್ವೈರಿ ಎಲ್ಲ ಆದ್ರೆ ಏನ್ ಮಾಡೋದು ಅಂತ ಏನ್ ತಲೆ ಕೆಡಿಸ್ಕೋಬೇಡ, ಅದ್ರಲ್ಲಿ ಎಂತ ಬದನೆಕಾಯಿನೂ ಆಗಲ್ಲ. ಸ್ಥಳ ಮಹಾಜರು ಆತರ ಎಲ್ಲ ಆದ್ರೆ ಏನ್ ಬೇಕಾದ್ರೆ ಮಾಡ್ಲಿ, ನೀವ್ ಕೆಲಸ ಮಾಡ್ತಿದ್ದ ಅದು ನೋಡ್ರಿ. ಅದ್ ಏನಾದ್ರು ದೊಡ್ಡ ಲೆವೆಲ್ಗೆ ಇದ್ರ ಏನಾದ್ರು ಬೇರೆ ಯಾವ್ದಾದ್ರು ಹಗರಣದಲ್ಲಿ ಯಾರು ಸಿಕ್ಕಾಕೊಂಡ್ರೆ ಎಲ್ಲ ಮಾಡ್ತಾರೆ. ಬಟ್ ಅದು ಕ್ವಶನ್ ಪೇಪರ್ ಸಿಕ್ಕಿದಲ್ಲ, ಪ್ರಿಂಟಿಂಗ್ ನಲ್ಲಿ ಅದು ವಿಷಯನೇ ಬರುದಿಲ್ಲ. ಅಲ್ಲ ಅವ್ರು ಬಿಡುದಿಲ್ಲಲ್ಲ, ಯಾರು ಪ್ರೆಸ್ನವ್ರು ಬಿಡುದಿಲ್ಲಲ್ಲ. ಯಾಕೆ ಬಿಡಲ್ಲ? ಅವ್ರು ಹೆಂಗ್ ಬಾಯ್ ಬಿಡುದು? ಅವ್ರು ಬಾಯ್ ಬಿಟ್ರೆ ಮತ್ತೆ ಅವ್ರು ನೆಕ್ಸ್ಟ್ ಅವ್ರಿಗೆ ಪ್ರಿಂಟಿಂಗ್ ಕೊಡ್ತಾರ ಅಲ್ಲಿಗೆ? ಅದೇ ಅವ್ರು ಮನಸ್ಸು ಮಾಡಿದ್ರೆ ನಮ್ಮಲ್ಲಿ ಕೆಲಸನೇ ಮಾಡಿಲ್ಲ ಅಂತ ಹೇಳ್ತಾರೆ ಬೇಕಾ ನಿಮ್ಮನ್ನ? ಗೊತ್ತಾಯ್ತು? ನಿಮ್ಮಿಬ್ರ ಡೈವರ್ಸ್ ಅಂತ ಏನಾದ್ರು ಯಾವತ್ತು ಆಲೋಚನೆ ಮಾಡಿದೆ? ಡೈವರ್ಸ್ ಅಂತ ಬಂದ್ರೆ ಇವಳು ಈ ಕ್ವಶನ್ ಪೇಪರ್ ಅನ್ನು ತೆಗಿತಾಳೆ ಅಂತ ತನ್ನಷ್ಟೇ ಇಲ್ಲ, ಡಿವೋರ್ಸ್ ಆದ್ರೆ ತೆಗಿಯಲ್ಲ. ಅವಳಿಗೆ ಕ್ವಶನ್ ಪೇಪರ್ ಒಂದೇ, ಬೇರೆ ಏನು ಸಿಗಲ್ಲ. ಸುಮ್ನೆ ಏನು ಕ್ವಶನ್ ಪೇಪರ್ ಏನಾಗಲ್ಲ, ಇವ ತಲೆ ಕೆಡ್ಸ್ಕೊಳ್ಬೇಡಿ. ನಾ ಹೇಳ್ತೀನಲ್ಲ, ದೇವ್ರ ಹಣೆಗೆ ಅದ್ರಲ್ಲಿ ಏನ್ ಎವಿಡೆನ್ಸ್ ಇಲ್ಲ, ಬದನೆಕಾಯಿ ಇಲ್ಲ. ನಿಮ್ಗೆ ಇಷ್ಟ ಕೇಳ್ತಾರೆ, ಎನ್ಕ್ವೈರಿಗೆ ಇಳಿದ್ರೆ ಶೇಮ್ ಆಗತ್ತಲ್ವಾ? ನೋಡಿ, ಎನ್ಕ್ವೈರಿಗೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತಾರೆ, ಯಾವುದೇ FIR ಮಾಡ್ಕೊಳ್ಳಲ್ಲ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ವಿಚಾರಣೆ ಕರೀತಾರೆ. ಹೌದು, ನಾನು ಇಂತ ವರ್ಷ ಇಲ್ಲಿ ಕೆಲಸ ಮಾಡಿದ್, ಹೌದು, ನಾನು ಅವ್ರದ್ದು ನಾದಿನಿ, ಅವ್ರ ತಂಗಿ, ಹೌದು, ಇಲ್ಲಿ ಕೆಲಸ ಮಾಡಿದ್ದೆ, ಇಲ್ಲಿ ಪ್ರಿಂಟ್ ಆಗಿ ಹೇಳಿದ್ರು. ಬಟ್ ನನಗೆ ಗೊತ್ತು ಅವ್ರು ಓದ್ತಾ ಇದ್ರು, ಬಟ್ ನನಗೆ ಯಾವ ಕ್ವಶನ್ ಪೇಪರ್ ಇಲ್ಲಿ ನಾನು ಓದು ಇಲ್ಲ, ನೋಡು ಇಲ್ಲ, ನಾನು ಅವ್ರಿಗೆ ಹೇಳಿಲ್ಲ. ಬಟ್ ಪರೀಕ್ಷೆ ಅವ್ರು ಓದಿದ್ದು ಹೌದು, ಬಟ್ ನನ್ಗೆ ಯಾವ ಕ್ವಶನ್ ಪೇಪರ್ ಸಿಕ್ಕಿಲ್ಲ, ನಂಗೆ ಕೊಟ್ಟು ಇಲ್ಲ, ನನ್ಗೆ ಗೊತ್ತಿಲ್ಲ. ಈ ಬಗ್ಗೆ ಕಳಸ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಫೀಕ್ ಎಂಬಾತರು ಈ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಚಿಕ್ಕಮಗಳೂರು SP ಅವರಿಗೆ ದೂರು ನೀಡಿದ್ದಾರೆ. ಈ ಆಡಿಯೋ ಸಂಭಾಷಣೆಯನ್ನ ಆಧರಿಸಿ ನಿತ್ಯಾನಂದ ಗೌಡ ಅವರು ಪ್ರಶ್ನೆ ಪತ್ರಿಕೆ ಪಡೆದು ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿದ್ದಾರೆ ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಬಗ್ಗೆ ತನಿಖೆ ನಡೆಸುವಂತೆ ಮನವಿ ಮಾಡಿದ್ದಾರೆ.
ಈ ಆಡಿಯೋ ಸಂಭಾಷಣೆ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಪೊಲೀಸ್ ಇಲಾಖೆಯ ತನಿಖೆ ಈ ಪ್ರಕರಣದ ಸತ್ಯವನ್ನ ಹೊರತರುವಲ್ಲಿ ನಿರ್ಣಾಯಕ ಆಗಬೇಕಾಗಿದೆ. ಸರ್, ಈಗ ನಮ್ಮ ಕಳಸದಲ್ಲಿ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದ PD ನಿತ್ಯಾನಂದ ಗೌಡ ಎನ್ನುವ ಸಬ್ ಇನ್ಸ್ಪೆಕ್ಟರ್ ಅವರು ಈಗಾಗಲೇ ಒಂದು ಸಸ್ಪೆಂಡ್ ಆಗಿದ್ದಾರೆ. ಹಿಂದೆ ಒಂದು 6 ತಿಂಗಳಿಂದ ಕಳಸ ಸ್ಟೇಷನ್. ಆ ನಂತರ ಅವರ ಕುಟುಂಬ ಕೂಡ ವ್ಯಾಜ್ಯ ಇತ್ತು. ಅದರಲ್ಲಿ ಅವರು ಕುಟುಂಬ ಠಾಣೆಯಲ್ಲಿ ಕೊಂದು ಅವ್ರ ಹಿಂದೆ ಪರೀಕ್ಷೆ ಬರೋ ಸಂದರ್ಭದಲ್ಲಿ ಆ ಕ್ವಶನ್ ಪೇಪರನ್ನು ಅವರು ಕದ್ದಾಲಿಕೆ ಮಾಡಿ ಎಕ್ಸಾಮ್ ಬರೆದಿರುವಂಥದ್ದು ಅವರು ಚರ್ಚೆಯಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಅದು ಕೂಡ ಚರ್ಚೆ ಬಂದಿದ್ದು ಅದು ಅಲ್ಲಿಂದಲ್ಲಿಗಿತ್ತು. ಈ ಹಿಂದೆ ಏನಾಗಿದೆ ಅಂದರೆ ನಮ್ಮ ಕಳಸದ ಸುತ್ತಮುತ್ತಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ಕುಟುಂಬ ಜೊತೆಗೆ ಅವರು ಈ ಮಾತಾಡಿರುವಂಥ ಆಡಿಯೋ ಸುರುಳಿ ಏನಿದೆ ಅದೆಲ್ಲ ಒಂದಿಷ್ಟು ವೈರಲ್ ಆಗಿದೆ. ಅದು ನಮಗೆ ಯಾರೋ ಕಳಿಸ್ಕೊಟ್ಟಿದ್ದಾರೆ. ಇದನ್ನು ನಾವು ಇಲಾಖೆಗೆ ಏನು ಹೇಳುವಂಥದ್ದು ಅಂತಂದರೆ ಇದನ್ನು ಸೂಕ್ತವಾಗಿ ತನಿಖೆ ಆಗಬೇಕು. ಸದ್ಯಕ್ಕೆ ಅವರಿಂದ ಕೆಲಸದಿಂದ ತೆಗಿಬೇಕು. ಇಲಾಖೆಯಿಂದ ಅವರನ್ನು ಅಮಾನತಲ್ಲಿ ಇಡಬೇಕು. ಯಾವ ಸ್ಟೇಷನ್ ಕೂಡ ಕೊಡಬಾರ್ದು ಅವ್ರಿಗೆ. ಇಂಥವರು ಯಾವ ರೀತಿ ಸಾಮಾಜಿಕ ನ್ಯಾಯ ಕದ್ದು ಎಕ್ಸಾಮ್ ಬರೆದವರು ಜನರಿಗೆ ಸಾಮಾಜಿಕ ನ್ಯಾಯ ಕೊಡೋಕ್ಕೆ ಸಾಧ್ಯ ಅಂತ ನಮ್ಮ ಪ್ರಶ್ನೆ ಸರ್. ಎಲ್ಲ ಏನಿದೆ ಅಂತ ಹೇಳಿದ್ರೆ ಅವರು ಏನು ಹೇಳಿದ್ದಾರೆ ಅಂದರೆ ಕ್ವಶನ್ ಪೇಪರ್ನ ಅವ್ರು ಪ್ರಶ್ನೆ ಮಾಡ್ತಾರೆ. ಏನು ನಾಳೆಗೆ ನನಗೆ ಗೊತ್ತಾದ್ರೆ ನಮಗೆ ತೊಂದರೆ ಆಗುತ್ತಾ ಅಂತ ಅವ್ರಿಗೆ ಕೊಟ್ಟಂಥ ಅವ್ರ ಕುಟುಂಬದಲ್ಲಿ ಚರ್ಚೆ ಆಗಿರೋಂಥ ವಿಚಾರ. ಅದಕ್ಕೆ ಏನು ಹೇಳಿದ್ರೆ ಇಲ್ಲ ನನಗೇನು ತೊಂದರೆ ಆಗಲ್ಲ, ಅದೇ ಎನ್ಕ್ವೈರಿ ಆಗ್ಬೋದು ಅನ್ನೋದನ್ನು ಅವ್ರಿಗೆ ಚರ್ಚೆಯಲ್ಲಿ ಮಾಡಿದ್ದಾರೆ. ಅದನ್ನಲ್ಲಿ ನಮ್ಗೆ ಸಂಪೂರ್ಣವಾದ ಅದನ್ನು ನಿಮಗೆ ದಾಖಲಾತಿಯನ್ನು ಕೊಟ್ಟಿದ್ದೇನೆ, ನಿಮ್ಗೆ ಆಲ್ರೆಡಿ ಕಳಿಸ್ಕೊಟ್ಟಿದ್ದೇನೆ. ಅವರ ಕುಟುಂಬದ ಜೊತೆ ಅಂತ ಇದೆ, ಅವರ ನಾದಿನಿ ಅಂತ ಹೇಳ್ತಾರೆ. ನಮಗೆ ಕರೆಕ್ಟಾಗಿ ಸರಿಯಾದ ಮಾಹಿತಿ ಇಲ್ಲ. ಅವರ ಏನೋ ದಿವ್ಯಾನ ಅಂತ ಹಣದ ವಿಚಾರ ಪ್ರಸ್ತಾಪ ಆಗಿಲ್ಲ, ಬಟ್ ಕ್ವಶನ್ ಪೇಪರ್ ವಿಷಯ ಚರ್ಚೆ ಆಗಿದೆ. ಇನ್ನು ನಾನು ಆ ಕ್ವಶನ್ ಪೇಪರ್ ಏನಾದರೂ ಏನು ಚರ್ಚೆಗೆ ಬಂದರೆ ಎನ್ಕ್ವೈರಿ ಆದರೆ ನನಗೇನು ತೊಂದರೆ ಆಗುತ್ತಾ ಅಂತ ಆ ಮಹಿಳೆ ಕೇಳ್ತಾರೆ. ಇಲ್ಲ ಅದೇನು ಮಹಿಳೆ ಆಗಲ್ಲ ಅಂತ, ಅದೇನು ತೊಂದರೆ ಆಗಲ್ಲ, ಒಂದು ಪ್ರಾಥಮಿಕ ತನಿಖೆ ಮಾಡ್ಬೋದು, ಅದಕ್ಕೇನು ಅಂತ ದಾಖಲಾತಿ ಸಿಗಲ್ಲ ಅಂತ. ಸೊ ದಾಖಲಾತಿ ಅವನೇ ಹೇಳಿದ್ದಾನೆ. ಏನು ತಾನು ತಗೊಂಡಿಲ್ಲ ಅಂದರೆ, ತಾನು ಮಾಡಿಲ್ಲ ಅಂದರೆ ಅದಕ್ಕೆ ಭಯಪಡುವಂಥ ಪ್ರಶ್ನೆ ಇಲ್ಲ. ಇದಕ್ಕೆ ಏನಾಗುತ್ತೆ ಅಂತಂದರೆ ಪೊಲೀಸ್ ಇಲಾಖೆನ ಸಂಬಂಧ ಲೋಕಾಯುಕ್ತ ಕೊಡ್ತಾರೆ, ಸರ್ಕಾರ ತನಿಖೆ ಮಾಡ್ತದೆ ಗೊತ್ತಿಲ್ಲ. ಯಾವುದೇ ರೀತಿಯಲ್ಲಿ ತನಿಖೆ ಮಾಡಿಕೊಂಡು ಇಂಥದ್ದನ್ನು ನಾವು ನಿಲ್ಲಿಸ್ಬೇಕನ್ನೋದು ನಮ್ಮ ಉದ್ದೇಶ. ನಿಮ್ಮ ಮೇಲ್ನೋಟಕ್ಕೆ ಅದು ಅವರದೇ ಸರ್, 200% ನಾಟ್ ಡೌಟ್. ಎಕ್ಸಾಮ್ ಇದು ನನಗೆ ಕನಿಷ್ಠ ಸರ್ ಒಂದು 10-12 ವರ್ಷ ಹಿಂದೆ ಇರ್ಬೋದು. ಯಾಕಂತಂದರೆ ಇತ್ತೀಚಿನದೇನಲ್ಲ, ಅವರ ಬ್ಯಾಚ್ ಯಾವುದಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನಮಗೆ ಸಿಗುವಂಥದ್ದು ಅಂದರೆ ಆಡಿಯೋದಲ್ಲಿ ಏನಿದೆ ಬ್ಯಾಚ್ ವಿಚಾರ ಬಗ್ಗೆ ಡಿಸ್ಕಷನ್ ಆಗಿಲ್ಲ. ಬರೀ ಪ್ರಶ್ನೆ ಪತ್ರಿಕೆ ವಿಚಾರ ಮಾತ್ರ ಆಗಿದೆ ಬಿಟ್ಟರೆ ಯಾವ ಬ್ಯಾಚು ಏನಂತ ಚರ್ಚೆ ಆಗಲಿಲ್ಲ. ನಾವು ಏನು ಮಾಹಿತಿ ಇದನ್ನು ಕೊಟ್ಟಿದ್ದೇವೆ. ಮುಖ್ಯಂತ ಚರ್ಚೆ ಸರ್ಕಾರ ಇಲಾಖೆ ಮಾಡಬೇಕು. ಅವ್ರಿಗೆ ಸದ್ಯಕ್ಕೆ ಯಾವ ಸ್ಟೇಷನ್ ಇಲ್ಲ, ಸಸ್ಪೆಂಡ್ ಆಗಿ ಅವ್ರಿಗೆ ಬೇರೆ ಯಾವುದೋ ಮೊನ್ನೆ ರಿವೋಕ್ ಆಗಿದೆ, ಏನೋ ಕಾರವಾರ ಆ ಕಡೆ ಎಲ್ಲ ಕೊಟ್ಟಿದ್ದಾರಂತೆ. ಬಟ್ ಅವ್ರ ಡ್ಯೂಟಿ ಅದು ಅವ್ರಿಗೆ ಸ್ವಂತ ವಿಚಾರ. ಇಲಾಖೆ ಸಸ್ಪೆಂಡು ರಿವೋಕ್ ಆಗೋದು ಇಲಾಖೆ ವಿಚಾರ. ಬಟ್ ನಾನು ಹೇಳಿದ ವಿಚಾರ ಇಷ್ಟೇ, ಯಾವುದೋ ಒಂದು ಸಬ್ ಇನ್ಸ್ಪೆಕ್ಟರ್ ಸರ್ ಈ ಥರ ಎಷ್ಟೋ ಜನ ಸಬ್ ಇನ್ಸ್ಪೆಕ್ಟರ್ಗಳು ಒಳ್ಳೆ ಎಲಿಜಿಬಲ್ ಇದ್ದವರು ಎಕ್ಸಾಮ್ ಬರೆದು ಕೆಲಸ ಸಿಗದೆ ಎಷ್ಟೋ ಸಾವಿರಾರು ಜನ ಇದ್ದಾರೆ. ಇಂಥವ್ರು ಏನು ಬಾರ್ದಿದ್ದಕ್ಕೆ ಎಕ್ಸಾಮ್ ಕದ್ದು ಬರೆದುಕೊಂಡು ಸಬ್ ಇನ್ಸ್ಪೆಕ್ಟರ್ ಒಂದು ಪೋಸ್ಟಿಂಗ್ಗೆ ಎಕ್ಸಾಮ್ ಬರೆದು ಸುಳ್ಳು ದಾಖಲಾತಿ ಸೃಷ್ಟಿ ಕೊಟ್ಟದನ್ನು ನಾವು ಇದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮಾಹಿತಿ ಹೊರಗೆ ಬಂದಿದೆ, ಸೂಕ್ತ ತನಿಖೆ ಆಗಬೇಕು ಸರ್. ಅವರು ಹಿಂದೆ ಕೂಡ ಅವರು ಏನಾಗ್ತದೆ ಅಂತಂದರೆ ಅವರ ಕುಟುಂಬದ ವಿಚಾರಗಳು ಏನಾಗುತ್ತೆ ಅಂತಂದರೆ ಯಾವ ದಾಖಲಾತಿ ಇಲ್ಲ. ಸುಮ್ಮನೆ ಅವನು ಅದು ಯಾರೋ ಕಂಪ್ಲೇಂಟ್ ಕೊಡಿ. ಈಗ ನಾವು ನಿಮ್ಮವ್ರು ದೂರು ಕೊಡ್ತಾ ಇದ್ದೇವೆ, ದೂರು ಕೊಡಿದ್ರೆ ಸೂಕ್ತ ದಾಖಲಾತಿ ಇಟ್ಟು ಕೊಡ್ತಾ ಇದ್ದೇವೆ. ಅಂಥದ್ದು ಏನಾದ್ರು ಕಂಪ್ಲೇಂಟ್ ಯಾರ ಮೇಲೆ ಕೊಡಬೇಕಂತ ದಾಖಲಾತಿ ಇಟ್ಟು ಕೊಡಲಿ, ಅದಕ್ಕೊಂದು ಬೆಲೆ ಬರ್ತದೆ. ಸುಮ್ಮನೆ ನಾವು ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಅರ್ಥ ಇಲ್ಲ ಸರ್.